ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೊಂದು ಕೊನೆ ಹಾಡು ನಿಟ್ಟಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕದನ ವಿರಾಮ ನಿರ್ಣಯವನ್ನು ಅಂಗೀಕರಿಸಿದೆ. ಅಮೆರಿಕ ಮಂಡಿಸಿದ ಈ ನಿರ್ಣಯದ ಪರವಾಗಿ ಭದ್ರತಾ ಮಂಡಳಿಯ 5 ಕಾಯಂ ಹಾಗೂ 10 ತಾತ್ಕಾಲಿಕ ಸದಸ್ಯ ದೇಶಗಳ ಪೈಕಿ 14 ದೇಶಗಳು ಮತ ಚಲಾಯಿಸಿದರೆ ರಷ್ಯಾ ಮತದಾನದಿಂದ ದೂರ ಉಳಿದಿದೆ. ಈ ಮೂಲಕ ಈ ನಿರ್ಣಯ ಅಂಗೀಕಾರಗೊಂಡಂತಾಗಿದ್ದು ಇದನ್ನು ಹಮಾಸ್ ಸ್ವಾಗತಿಸಿದೆ. ಇಸ್ರೇಲ್ ಒತ್ತೆಯಾಳಗಳನ್ನು ಹಮಾಸ್ ಉಗ್ರರು ಬಿಡುಗಡೆ ಮಾಡದೇ ಇದ್ದರೆ ನಾವು ಮತ್ತೆ ದಾಳಿ ಮುಂದುವರಿಸಲೇಬೇಕಾಗತ್ತೆ ಅಂತ ಹೇಳಿದೆ. ಈ ಮಧ್ಯೆ ಇಸ್ರೇಲ್ನ ಪ್ರಧಾನಿಯ ನೆರವಿಗಾಗಿ ರಚನೆ ಮಾಡಲಾಗಿದ್ದ ವಾರ್ ಕ್ಯಾಬಿನೆಟ್ನಿಂದ ಇಸ್ರೇಲಿನ ಪ್ರಮುಖ ವಿರೋಧ ಪಕ್ಷದ ನಾಯಕ ಬೆನ್ನಿ ಗ್ಯಾಂಟ್ಸ್ ಹೊರ ಹೋಗಿದ್ದಾರೆ. ಈ ಸಂಘರ್ಷವನ್ನು ಮುಗಿಸೋದಕ್ಕೆ ಪ್ರಧಾನಿ ನೇತನ್ಯಾಹು ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿರುವ ಗ್ಯಾಂಟ್ಸ್ ಇಸ್ರೇಲಲ್ಲಿ ಆದಷ್ಟು ಬೇಗ ಚುನಾವಣೆಗಳನ್ನು ನಡೆಸಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಆ ಮೂಲಕ ಪ್ರಧಾನಿ ನೇತನ್ಯಾಹು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿಯೇ ಈ ಸಂಘರ್ಷವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನುವ ನೇತನ್ಯಾಹು ವಿರೋಧಿಗಳ ವಾದ ಏನಿದೆ ಅದಕ್ಕೆ ಒಂದಷ್ಟು ಪುಷ್ಟಿ ತುಂಬೋ ಕೆಲಸವನ್ನು ಪ್ರತಿಪಕ್ಷ ನಾಯಕ ಗ್ಯಾಂಟ್ಸ್ ಮಾಡಿದ್ದಾರೆ. ಹಾಗಾದರೆ ಇಸ್ರೇಲಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಇಸ್ರೇಲ್ನ ಸೇನೆ ಒಂದು ದೊಡ್ಡ ಸಾಹಸವನ್ನೇ ಮಾಡಿತು. ಅಲ್ಲಿನ ಬೇಹುಗಾರಿಕಾ ಏಜೆನ್ಸಿ ಶಿನ್ಬೆಟ್ನ ಭಯೋತ್ಪಾದಕ ನಿಗ್ರಹ ದಳದ ಯೋಧರು ಮೊನ್ನೆ ಸೆಂಟ್ರಲ್ ಗಾಜಾದ ನುಸೆರತ್ ಪಟ್ಟಣದ ಮೇಲೆ ದಾಳಿ ನಡೆಸಿ ಅಲ್ಲಿ ಹಮಾಸ್ ಉಗ್ರನೊಬ್ಬನ ಮನೆಯಲ್ಲಿ ಇರಿಸಲಾಗಿದ್ದ 3 ಒತ್ತೆಯಾಳಗಳನ್ನು ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇಸ್ರೇಲಿ ಪಡೆಗಳು ನುಸೆರತ್ ಪಟ್ಟಣದ ಮೇಲೆ ಸೇನಾ ವಾಹನಗಳನ್ನು ನುಗ್ಗಿಸಿದ್ವು. ಅಲ್ಲಿ ಭಾರೀ ಪ್ರಮಾಣದಲ್ಲಿ ಶೆಲ್ಲಿಂಗ್ ಮಾಡ್ತಾ ಉಗ್ರರ ಗಮನವನ್ನು ಒಂದು ಕಡೆ IDF ಪಡೆಗಳು ಸೆಳೆದರೆ, ಮತ್ತೊಂದು ಕಡೆ ನಿರ್ದಿಷ್ಟ ಮಾಹಿತಿಯ ಮೇರೆಗೆ ಶಿನ್ಬೆಟ್ನ ಕಮಾಂಡೋಗಳು ಅಪಾರ್ಟ್ಮೆಂಟ್ ಒಂದಕ್ಕೆ ನುಗ್ಗಿದ್ರು ಮತ್ತು ಅಲ್ಲಿ ಅಬ್ದುಲ್ಲಾಹ್ ಅಲ್ ಜಮಾಲ್ ಅನ್ನೋ ಉಗ್ರನ ಮನೆಯಲ್ಲಿ ಬಂಧಿಸಿಡಲಾಗಿದ್ದ 3 ಸುರಕ್ಷಿತವಾಗಿ ಕರ್ಕೊಂಡು ಬಂದರು. ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು IDF ಬಿಡುಗಡೆ ಮಾಡಿದೆ. ಈ ಕಾರ್ಯಾಚರಣೆಗೆ ಇಸ್ರೇಲ್ ಗಾಜಾದಲ್ಲಿ ಪರಿಹಾರ ಕಾರ್ಯಕ್ರಮಗಳಿಗಾಗಿ ಬಳಕೆ ಮಾಡ್ತಾ ಇರೋ ವಾಹನಗಳನ್ನು ಬಳಕೆ ಮಾಡ್ತು. ನಿರಾಶ್ರಿತ ಶಿಬಿರಕ್ಕೆ ಆಹಾರ ಸಾಮಗ್ರಿ ಮತ್ತು ಪರಿಹಾರ ಸಾಮಗ್ರಿಗಳನ್ನು ತಂದು ಕೊಡುವ ಟ್ರಕ್ ಒಂದರಲ್ಲಿ ಇಸ್ರೇಲಿನ ಯೋಧರು ಬಂದಿದ್ದರು ಅಂತ ಹಮಾಸ್ ಆರೋಪ ಮಾಡಿದೆ. ಆದರೆ ಇದನ್ನು ಅಲ್ಲಗೆಳೆದಿರುವ ಇಸ್ರೇಲ್, ನಾವು ಯಾವುದೇ ಪರಿಹಾರ ಸಾಮಗ್ರಿಯ ವಾಹನಗಳನ್ನು ಬಳಕೆ ಮಾಡಿಲ್ಲ, ನಮ್ಮದೇ ಸೇನಾ ವಾಹನಗಳನ್ನು ಬಳಸಿ ನುಸ್ರತ್ ನಗರದ ಮೇಲೆ ದಾಳಿ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಒತ್ತೆಯಾಳಗಳನ್ನು ಬಿಡಿಸುವ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಡ್ಡಿ ಉಂಟು ಮಾಡಿದ ಹಮಾಸ್ ಉಗ್ರರನ್ನು ಹೊಡೆದು ಕೆಡವಿರೋದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ನ ಈ ಕಾರ್ಯಾಚರಣೆಯನ್ನು ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ನಾಯಕರು ಅಭಿನಂದಿಸಿದ್ದಾರೆ. ಆದರೆ ಈ ಸಂಕೀರ್ಣ ಕಾರ್ಯಾಚರಣೆ ಅಲ್ಲಿ ಒತ್ತೆಯಾಳುಗಳ ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗಾಜಾದಲ್ಲಿ ಎಲ್ಲೇ ಇಸ್ರೇಲಿ ಪಡೆಗಳು ಕಾಣಿಸಿದರೂ ಕೂಡ ನಾವು ಒತ್ತೆಯಾಳಗಳನ್ನು ಕೊಂದು ಹಾಕ್ತೀವಿ ಅಂತ ಇತ್ತೀಚೆಗಷ್ಟೇ ಹಮಾಸ್ ಉಗ್ರರು ಹೇಳಿದರು. ಅಲ್ಲಿ ಹಮಾಸ್ ಕೂಡ ಈ ಸಂಘರ್ಷವನ್ನು ನಿಲ್ಲಿಸುವ ನಿಟ್ಟಲ್ಲಿ ಒತ್ತೆಯಾಳಗಳನ್ನು ಬಳಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿಯೇ ಸಾಕಷ್ಟು ಜನರನ್ನು ಅವರು ಇನ್ನೂ ಕೂಡ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಒಂದು ಮೂಲದ ಪ್ರಕಾರ ಅಲ್ಲಿ ಸುಮಾರು 250 ಮಂದಿಯನ್ನು ಹಮಾಸ್ ಉಗ್ರರು ಅಪಹರಿಸ್ಕೊಂಡು ಹೋಗಿದ್ರು. ಆ ಪೈಕಿ ಇನ್ನೂ 120ಕ್ಕೂ ಹೆಚ್ಚು ಮಂದಿ ಹಮಾಸ್ ಉಗ್ರರ ಹಿಡಿತದಲ್ಲಿದ್ದಾರೆ. ಇನ್ನೊಂದಷ್ಟು ಮಂದಿಯನ್ನು ಇಸ್ರೇಲ್ ಬಿಡುಗಡೆ ಮಾಡಿಸಿದೆ. ಹಾಗೆ ಸುಮಾರು 43 ಮಂದಿ ಇದುವರೆಗೆ ಹಮಾಸ್ ಉಗ್ರರ ಕೈಲಿ ಹಾಗೂ ಕಾರ್ಯಾಚರಣೆಗಳ ಸಂದರ್ಭಗಳಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಲ್ಲಿ ಒತ್ತೆಯಾಳುಗಳ ಸಾವಿನ ಬಗ್ಗೆ ಕೂಡ ಇಸ್ರೇಲ್ ಹಾಗೂ ಗಾಜಾ ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾ ಇವೆ. 43 ಉಗ್ರರು ಇಸ್ರೇಲಿ ಸೈನಿಕರ ಅಜಾಗರೂಕತೆ ಮತ್ತು ಅವರು ಗಾಜಾದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹಮಾಸ್ ಹೇಳಿದರೆ ಖಂಡಿತ ಇಲ್ಲ, ಅವರನ್ನು ಹಮಾಸ್ ಉಗ್ರರೇ ಹೊಡೆದು ಕೊಂದಿದ್ದಾರೆ ಅಂತ ಇಸ್ರೇಲ್ ಸೇನೆ ಹೇಳ್ತಾ ಇದೆ. ಒಟ್ಟಾರೆ ಅವರು ಕೊಂದರು, ಇವರು ಕೊಂದರು, ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಅಮಾಯಕರು ಪ್ರಾಣ ಅಂತೂ ಕಳ್ಕೊಂಡಿದ್ದಾರೆ. ಹಾಗೆ ಇಸ್ರೇಲ್ ಇದುವರೆಗೆ ಗಾಜಾದ ಮೇಲೆ ನಡೆಸಿದ ವೈಮಾನಿಕ ದಾಳಿ ಹಾಗೂ ಸೇನಾ ಕಾರ್ಯಾಚರಣೆಗಳಲ್ಲಿ 35,000ಕ್ಕೂ ಹೆಚ್ಚು ಗಾಜಾದ ಜನ ಹಾಗೂ ಹಮಾಸ್ ಉಗ್ರರು ಸಾವಿಗೀಡಾಗಿದ್ದಾರೆ ಅಂತ ವಿಶ್ವಸಂಸ್ಥೆಯ ವರದಿಗಳು ಹೇಳ್ತಾ ಇವೆ. ಇನ್ನು ಇಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾದ ಈ ಸಂಘರ್ಷ ಇದುವರೆಗೆ ಮುಂದುವರಿತಲೇ ಇದೆ. ಅಲ್ಲಿ ಸೀಸ್ ಫೈರ್ ಮಾಡಿಸೋದಕ್ಕೆ ಅಮೆರಿಕದ ನೇತೃತ್ವದಲ್ಲಿ ಕತಾರ್ ಹಾಗೂ ಅಕ್ಕಪಕ್ಕದ ಅರಬ್ ದೇಶಗಳು ಮಾಡಿದ ಸಂಧಾನ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿಲ್ಲ. ಒಮ್ಮೆ ಇಸ್ರೇಲ್ ಸರ್ಕಾರ ಹಾಗೂ ಹಮಾಸ್ ಇಬ್ಬರು ತಾತ್ಕಾಲಿಕ ಕದನ ವಿರಾಮವನ್ನು ಒಪ್ಪಿಕೊಂಡಿದ್ರು. ಎರಡೂ ಕಡೆಗಳಲ್ಲಿ ಒತ್ತೆಯಾಳಗಳನ್ನು ಹಾಗೂ ಬಂದಿಗಳನ್ನು ಬಿಡುಗಡೆ ಮಾಡೋ ಒಪ್ಪಂದ ಕೂಡ ಆಯಿತು. ಇಸ್ರೇಲ್ ಹಮಾಸ್ ಇಬ್ಬರು ಕೆಲವರನ್ನು ಬಿಡುಗಡೆ ಮಾಡಿದರು. ಅಷ್ಟರಲ್ಲಿ ಹಮಾಸ್ ಮತ್ತೆ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡಿದ ಪರಿಣಾಮ ಅಲ್ಲಿ ಸಂಘರ್ಷ ಮತ್ತೆ ಶುರುವಾಯಿತು. ಅದು ಈಗಲೂ ಮುಂದುವರಿತಾ ಇದೆ.
ಈ ಮಧ್ಯೆ ಇಸ್ರೇಲ್ ಗಾಜಾ ಸಂಘರ್ಷದಲ್ಲಿ ಇರಾನ್ ನೇರವಾಗಿ ಮಧ್ಯಪ್ರವೇಶ ಮಾಡಿತು. ಹೆಜ್ಬುಲ್ಲಾ ಹಾಗೂ ಹೌತಿಗಳ ಮೂಲಕ ಇಸ್ರೇಲ್ ಮತ್ತು ಅದರ ಮಿತ್ರ ದೇಶಗಳನ್ನು ಟಾರ್ಗೆಟ್ ಮಾಡಿಸುವ ಕೆಲಸಕ್ಕೆ ಇರಾನ್ ಮುಂದಾಯಿತು. ಇರಾನಿನ ಸಿರಿಯಾ ರಾಜಧಾನಿಯಲ್ಲಿನ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ವಾಯುದಾಳಿ ಮಾಡಿತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಡ್ರೋನ್ ಮತ್ತು ರಾಕೆಟ್ಗಳನ್ನು ಹಾರಿಸಿತು. ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಗೆ ಮುಂದಾಯಿತು. ಇದು ಎಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷವಾಗಿ ಬದಲಾಗುತ್ತೋ ಅಂದ್ಕೊಳ್ಳೋ ಹೊತ್ತಿಗೆ ಆ ಸಂಘರ್ಷ ಕೂಡ ತಣ್ಣಗಾಗಿ ಹೋಯಿತು. ಅಷ್ಟರಲ್ಲಿ ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದರು. ಅಲ್ಲಿಗೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ನೇರ ಯುದ್ಧ ಸದೃಶ ವಾತಾವರಣ ಸ್ವಲ್ಪ ತಿಳಿಯಾಯಿತಾದರೂ ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳು ಇನ್ನೂ ಕೂಡ ಇಸ್ರೇಲ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ನಿಲ್ಲಿಸಿಲ್ಲ. ಇಂಥ ಸಂದರ್ಭದಲ್ಲೇ ಇಸ್ರೇಲ್ ತನ್ನ 3 ಒತ್ತೆಯಾಳುಗಳನ್ನು ಕಾರ್ಯಾಚರಣೆಯ ಮೂಲಕ ಬಿಡಿಸಿಕೊಂಡು ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಹಮಾಸ್ ತನ್ನ ನೆಲೆಗಳನ್ನು ಹಾಗೂ ಒತ್ತೆಯಾಳುಗಳನ್ನು ಇಟ್ಟಿರೋ ಜಾಗವನ್ನು ಬದಲಾಯಿಸುವುದಕ್ಕೆ ಕಾರಣ ಆಗುತ್ತೆ. ಗಾಜಾದ ಟನಲ್ ಹಾಗೂ ಬಂಕರ್ಗಳಿಗೆ ಹಮಾಸ್ ಉಗ್ರರು ಒತ್ತೆಯಾಳುಗಳನ್ನು ಸಾಗಾಟ ಮಾಡೋ ಸಾಧ್ಯತೆಗಳು ಕೂಡ ಇವೆ. ಈ ಅರ್ಧ ಕಾರ್ಯಾಚರಣೆ ಒತ್ತೆಯಾಳುಗಳಿಗೆ ಇನ್ನಷ್ಟು ಕಷ್ಟ ಕೊಡೋದಕ್ಕೆ ಕಾರಣವಾಗುತ್ತೆ ಅನ್ನೋ ವ್ಯಾಖ್ಯಾನಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಹೀಗೆ ಒಂದು ಕಡೆ ಇಸ್ರೇಲ್ ತನ್ನ ಒತ್ತೆಯಾಳುಗಳ ಬಿಡುಗಡೆಗಾಗಿ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದ್ರೆ, ಇಸ್ರೇಲಿನ ಆಪತ್ಕಾಲೀನ ಸರ್ಕಾರ ಇತ್ತಲ್ಲ, ಅದರ ವಾರ್ ಕ್ಯಾಬಿನೆಟ್ ಸದಸ್ಯ ಹಾಗೂ ಇಸ್ರೇಲಿನ ವಿಪಕ್ಷ ನಾಯಕ ಹಾಗೆ ಅಲ್ಲಿನ ಮಾಜಿ ಸೇನಾ ದಂಡನಾಯಕ ಕೂಡ ಆಗಿದ್ದ ಬೆನ್ನಿ ಗ್ಯಾಂಟ್ಸ್ ನೆತನ್ಯಾಹು ನೇತೃತ್ವದ ವಾರ್ ಕ್ಯಾಬಿನೆಟ್ಗೆ ರಾಜೀನಾಮೆಯನ್ನು ಸಲ್ಲಿಸಿ ಎದ್ದು ಹೋಗಿದ್ದಾರೆ. ಅಲ್ಲಿ ಹಮಾಸ್ ಜೊತೆಗಿನ ಯುದ್ಧ ಇಷ್ಟು ದಿನಗಳ ಕಾಲ ಮುಂದುವರಿತಾ ಇರೋದಕ್ಕೆ ಮತ್ತು ಇಸ್ರೇಲಿ ಸೇನಾಪಡೆಗಳು ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಇಷ್ಟೊಂದು ವಿಳಂಬವಾಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗೆ ಇತ್ತೀಚೆಗೆ ನೆತನ್ಯಾಹು ಈ ಬೆನ್ನಿ ಗ್ಯಾಂಟ್ಸ್ ಕಡೆಗೆ ಕೈ ತೋರಿಸಿದರು. ಬೆನ್ನಿ ಸೆಂಟರ್ ರೈಟಿಸ್ಟ್ ನಾಯಕ. ಅವರು ತೀರಾ ಲಿಕುಡ್ ಪಕ್ಷದ ನಾಯಕರಂತೆ ಕಟ್ಟರ್ ಬಲಪಂಥಿ ಇರಲ್ಲ. ಹಾಗೆ ಕಳೆದ ಬಾರಿ ಹಮಾಸ್ ಜೊತೆಗೊಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪೋದಕ್ಕೆ ಕಾರಣರಾದವರು ಕೂಡ ಇದೇ ಬೆನ್ನಿ ಗ್ಯಾಂಟ್ಸ್. ಅವರೇ ಈಗ ವಾರ್ ಕ್ಯಾಬಿನೆಟ್ನಿಂದ ಹೊರ ಹೋಗಿದ್ದಾರೆ. ಜೊತೆಗೆ ಈ ಸಂಘರ್ಷ ಬೇಗ ಮುಗಿಯದ ಹಾಗೆ ನೆತನ್ಯಾಹು ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿ ಹೊರಗೆ ಹೋಗಿದ್ದಾರೆ. ಈ ವರ್ಷ ಇಸ್ರೇಲಲ್ಲಿ ಚುನಾವಣೆಗಳು ನಡೀಲಿ ಅಂತ ಕೂಡ ಬೆನ್ನಿ ಆಗ್ರಹಿಸಿದ್ದಾರೆ. ಗೆಳೆಯರೆ, ಇಸ್ರೇಲ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದೆ ಮೈತ್ರಿಯ ಆಧಾರದ ಮೇಲೆ ಸರ್ಕಾರವನ್ನು ನಡೆಸ್ತಾ ಇದೆ. ಅಲ್ಲಿ ಅವಿಶ್ವಾಸವನ್ನು ಮಂಡಿಸಿ ಸರ್ಕಾರವನ್ನು ಕೆಡವೋದಕ್ಕೆ ಬರೋದಿಲ್ಲ. ಬದಲಾಗಿ ವಿಶ್ವಾಸ ಮಂಡನೆ ಮಾಡಿ ಸರ್ಕಾರ ರಚಿಸುವ ಶಕ್ತಿ ನಮಗಿದೆ ಅನ್ನೋದನ್ನು ಸಾಬೀತುಪಡಿಸಿದರೆ ಮಾತ್ರ ಇರೋ ಪ್ರಧಾನಿ ರಾಜೀನಾಮೆ ಕೊಟ್ಟು ಬೇರೆಯವರು ಅಧಿಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೆ ಯಾರು ಪ್ರಧಾನಿಯಾಗಿರ್ತಾರೋ ಅವರೇ ಅಧಿಕಾರದಲ್ಲಿ ಮುಂದುವರಿಯುವ ಅವಕಾಶ ಅಲ್ಲಿದೆ. ಹೀಗಾಗಿ ವಿಪಕ್ಷಗಳು ಅಥವಾ ಬೇರೆ ಯಾವುದೇ ಪಕ್ಷ ಅಲ್ಲಿ ಬಹುಮತವನ್ನು ಸಾಬೀತುಪಡಿಸೋವರೆಗೆ ನೆತನ್ಯಾಹು ಪ್ರಧಾನಿಯಾಗಿ ಮುಂದುವರಿತಲೇ ಇರ್ತಾರೆ. ಅಲ್ಲಿ ಚುನಾವಣೆಗಳು ನಡೆದರೆ ಈ ಬಾರಿ ನೆತನ್ಯಾಹು ಅವರ ಪಕ್ಷದ ಸದಸ್ಯರ ಸಂಖ್ಯೆ ಮತ್ತಷ್ಟು ಕಡಿಮೆ ಆಗುತ್ತೆ. ಅಲ್ಲಿನ ಜನ ನೆತನ್ಯಾಹು ಅವರಿಗಿಂತ ಬೆನ್ನಿ ಗ್ಯಾಂಟ್ಸ್ ಬಗ್ಗೆ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದಾರೆ ಅಂತ ಸಮೀಕ್ಷೆಗಳು ಈ ಹಿಂದೆ ಹೇಳಿದ್ವು. ತಮ್ಮ ಜನಪ್ರಿಯತೆ ಕಡಿಮೆ ಆಗ್ತಾ ಇರೋ ಕಾರಣಕ್ಕೆ ಚುನಾವಣಾ ಸೋಲಿನ ಭೀತಿಯಿಂದ ನೆತನ್ಯಾಹು ಅಲ್ಲಿ ಚುನಾವಣೆಗಳನ್ನೇ ಮುಂದೂಡ್ತಾ ಇದ್ದಾರೆ. ಗಾಜಾ ಜೊತೆಗಿನ ಸಂಘರ್ಷ ಮುಗಿಯೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ದಾಳಿಯನ್ನು ತೀವ್ರಗೊಳಿಸ್ತಾ ಇಲ್ಲ, ಸಂಧಾನಕ್ಕೂ ಮುಂದಾಗ್ತಾ ಇಲ್ಲ. ಒಟ್ಟಾರೆ ಅದನ್ನು ಎಳಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನೆತನ್ಯಾಹು ವಿರೋಧಿಗಳ ವಾದ. ಆದರೆ ಈ ಬಗ್ಗೆ ಇದುವರೆಗೆ ನೆತನ್ಯಾಹು ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇನ್ನು ಹೀಗೆ ಇಸ್ರೇಲ್ ಸಂಘರ್ಷ ಮುಂದುವರಿತಾ ಇದ್ದರೆ ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಮಂಡಿಸಿದ್ದ ಸೀಸ್ ಫೈರ್ ನಿರ್ಣಯಕ್ಕೆ ಅಂಗೀಕಾರ ದೊರೆತಿದೆ. ಈ ಹಿಂದೆ 3 ಬಾರಿ ಇದೇ ನಿರ್ಣಯವನ್ನು ಅಮೆರಿಕ UNSCಯಲ್ಲಿ ಮಂಡಿಸಿತ್ತು. ಆದರೆ 3 ಬಾರಿ ಅದನ್ನು ಚೈನಾ ಹಾಗೂ ರಷ್ಯಾಗಳು ವಿಟೋ ಅಧಿಕಾರ ಬಳಸಿ ನಿರ್ಣಯ ಮಂಡನೆ ಆಗದ ಹಾಗೆ ನೋಡಿಕೊಂಡಿದ್ವು. ಈಗ ರಷ್ಯಾ ಮತದಾನದಿಂದ ದೂರ ಉಳಿದ್ರೆ ಚೈನಾ ಸೇರಿದ ಹಾಗೆ 14 ದೇಶಗಳು ಈ ನಿರ್ಣಯದ ಪರ ಮತ ಚಲಾಯಿಸಿವೆ. ಇದರ ಪ್ರಕಾರ ಎರಡೂ ಪಕ್ಷಗಳು ತಕ್ಷಣದಿಂದ ಜಾರಿಗೆ ಬರುವ ಹಾಗೆ ಕದನ ವಿರಾಮ ಘೋಷಣೆಯನ್ನು ಮಾಡಬೇಕು. ಹಂತ ಹಂತವಾಗಿ ಇಸ್ರೇಲಿ ಪಡೆಗಳು ಗಾಜಾದಿಂದ ಹೊರ ನಡೀಬೇಕು. ಹಾಗೆ ಹಮಾಸ್ ಕೂಡ ತನ್ನ ಬಂಧನದಲ್ಲಿರುವ ಒತ್ತೆಯಾಳುಗಳನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಗಾಜಾಗೆ ಪರಿಹಾರ ಸಾಮಗ್ರಿಗಳ ಸಾಗಾಟವನ್ನು ಇಸ್ರೇಲ್ ತಡಿಬಾರದು ಮತ್ತು ಮುಂದಿನ ದಿನಗಳಲ್ಲಿ ಎರಡೂ ಕಡೆಯ ನಾಯಕರು ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಅಮೆರಿಕಾದ ಡ್ರಾಫ್ಟ್ ಹೇಳ್ತಾ ಇದೆ. ಅದಕ್ಕೆ ಇಸ್ರೇಲನ್ನು ನಾವು ಒಪ್ಪಿಸಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಹಾಗೆ ಗಾಜಾದ ಹಮಾಸ್ ಕೂಡ ಈ ನಿರ್ಣಯವನ್ನು ಸ್ವಾಗತಿಸಿದೆ. ಆದರೆ ಇದು ದೀರ್ಘಕಾಲೀನ ಒಪ್ಪಂದ ಆಗಬೇಕು. ಆ ನಂತರ ಕೂಡ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಗ್ಯಾರಂಟಿ ಬೇಕು ಅಂತ ಹಮಾಸ್ ನಾಯಕರು ಕೇಳ್ತಾ ಇದ್ದಾರೆ. ಇನ್ನು ಇಸ್ರೇಲ್
ಒತ್ತೆಯಾಳುಗಳನ್ನು ಬಿಡಿಸಿ ತರುವ ಅಂತಾರಾಷ್ಟ್ರೀಯ ಸಮುದಾಯದ ಪ್ರಯತ್ನಗಳು ಕೂಡ ವಿಫಲವಾಗಿವೆ. ಹಮಾಸ್ ಉಗ್ರರು ನಮ್ಮ ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು. ಹಾಗಲ್ಲದೆ ಇದ್ದರೆ ನಾವು ಈ ದಾಳಿಯನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳಿಸ್ತೀವಿ. ಹಮಾಸ್ ಪಡೆ ಗಾಜಾದಲ್ಲಿ ಇಲ್ಲದ ಹಾಗೆ ಮಾಡ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಈ ಸಂಧಾನ ಸೂತ್ರ ಜಾರಿಯಾದರೆ ಒಂದಷ್ಟು ದಿನಗಳ ಕಾಲ ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೆ ಒಂದು ತಾತ್ಕಾಲಿಕ ವಿರಾಮ ಅಂತೂ ಬೀಳುತ್ತೆ. ಹಾಗಾಗದೇ ಇದ್ದರೆ ಮಧ್ಯಪ್ರಾಚ್ಯ ಇನ್ನಷ್ಟು ದಿನಗಳ ಕಾಲ ಹೊತ್ತಿ ಉರಿಯೋದನ್ನು ನಾವೆಲ್ಲ ನೋಡಬೇಕಾಗತ್ತೆ. ಇದು ಗೆಳೆಯರೆ ಹಮಾಸ್ ಇಸ್ರೇಲ್ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.